ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆದ ಅಂಗವಾದ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕರಿಗೆ ಯೋಗ ತರಬೇತಿ ಶಿಬಿರನು ಬುಧವಾರ ಕಾಂಡೆ ಕುಡ್ಲ ಮೇರಿಹಿಲ್ ಕಚೇರಿ ವಟಾರ ನಡಪಾಯಿರು. ಪುಗರ್ತದ ಯೋಗ ಪಟು ಯೋಗ ಗುರು ಗೋಪಾಲಕೃಷ್ಣ ದೇಲಂಪಾಡಿ ಬೊಕ್ಕ ಯೋಗ ಶಿಕ್ಷಕಿ ಸುಮಾ ಯೋಗ ತರಬೇತಿ ಶಿಬಿರನು ನಡಪಾತ್ ಕೊರಿಯರು. ಎಂಟನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ತಯಾರಿ ಸಿದ್ಧತೆ ನಡೀತಾ ಇದೆ. ಕಾಲುಗಳಲ್ಲಿ ಅಂತರ, ಎರಡೂ ಕೈಗಳನ್ನು ನೇರವಾಗಿಸಿ ಪರಸ್ಪರ ಬೆರಳನ್ನು ಹಿಡಿಯಿರಿ. ಟರ್ನ್ ಹ್ಯಾಂಡ್ಸ್, ಇನ್ಹೇಲ್, ರೈಟ್ ದ ಬೋತ್ ಹ್ಯಾಂಡ್ಸ್, ಸ್ಟ್ರೆಚ್ ದ ಟೋಸ್, ಬೆನ್ನಿನ ನರಗಳ ಸಮೂಹ ಪುನಶ್ಚೇತಕ್ಕೆ ಈ ಆಸನ ಮಾಡುವುದರಿಂದ ಬಹಳಷ್ಟು ಪ್ರಯೋಜನಗಳಿವೆ. ಭುಜಗಳ ಸೆಳೆತ ಹಾಗೂ ಕೈ ಹಿಂದೆ ಹಿಂದೆ ಗೆಟ್ ಬ್ಯಾಕ್ ಹಾಯಾಗಿರ್ಬೇಕು. 1 2 3 4 5 6 ಟರ್ನ್ ಹ್ಯಾಂಡ್ಸ್, ಎಕ್ಸೇಲ್, ಕಮ್ ಬ್ಯಾಕ್, ಸ್ಟ್ಯಾಂಡ್ ಇಸ್. ವಿಶೇಷವಾಗಿ ಬೆನ್ನಿನ ನರಗಳ ಸಮೂಹ ಪುನಶ್ಚಯಕ್ಕೆ ಹಾಗೂ ಸೊಂಟ ನೋವು ಬೆನ್ನು ಕಮ್ಮಿ ಆಗಲಿಕ್ಕೆ ಸಹ ಸಹಕಾರಿ. ಯೋಗ ಮನುಷ್ಯನ ಆರೋಗ್ಯದ ಅತಿ ಅವಶ್ಯಕ. ದೈಹಿಕ ಆರೋಗ್ಯ ಬೊಕ್ಕ ಮಾನಸಿಕ ನೆಮ್ಮದಿಗೆ ಯೋಗನು ಪ್ರತಿಯೊರಿಲ್ಲ ತಂಕ್ಲಿನ ದೈನಂದಿನ ಬದುಕಲು ಅಳವಡಿಸಾವಡು ಪಣದು ಗೋಪಾಲಕೃಷ್ಣ ದೇಲಂಪಾಡಿ ಯೋಗದ ಅಗತ್ಯ ಮಹತ್ವದ ಬಗ್ಗೆ ತಿಳಿಪಾಯಿರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪೂರ್ವಭಾವಿ ತರಬೇತಿ ನಡೀತಾ ಇದೆ. ಈಗ ಎಲ್ಲರೂ ಈಗ ಮೇಲೆ ಬನ್ನಿ, ಲೀನ್ ಡೌನ್ ಮಾಡಿ, ಸೊಂಟದ ಹಿಂಭಾಗಕ್ಕೆ ಎರಡೂ ಕೈಗಳು ಇಲ್ಲಿ ಎಷ್ಟು ಅಗಲ ಅಷ್ಟೇ ಅಗಲ ಇರಬೇಕು. ಗೂಂದು ಬೆನ್ನು ಪರಿಹಾರ, ಅಸ್ತಮಾ ನಿಯಂತ್ರಣ, ಕೈ ಕಟ್ಟು, ಇನ್ಹೇಲ್, ಹೆಡ್ ಅಂಡ್ ನೆಕ್ ಹ್ಯಾಂಗ್ ಮಾಡಿ. 1 2 3. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಟಿರು ಡಾಕ್ಟರ್ ಮುರಳಿ ಮೋಹನ್ ಚೂಂತರ್ ಯೋಗ ಶಿಬಿರದ ಗುರುಕಾರ್ಯ ವಹಿಸಿದ್ದು ದೈನಂದಿನ ಬದುಕು ಆರೋಗ್ಯಗೂ ನಿರಂತರ ಯೋಗ ಪೂರಕ ಪಡ ತೆರಿಪಾಯಿರು. ಮುಂಜಾನೆ ಈ ದಿವಸ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಮತ್ತು ಪೌರ ರಕ್ಷಣಾ ತಂಡದ ವತಿಯಿಂದ ನಮ್ಮ ಗೃಹ ರಕ್ಷಕ ದಳದ ಕಚೇರಿಯಲ್ಲಿ ಯೋಗ ಪೂರ್ವಭಾವಿ ಸಿದ್ಧತಾ ಶಿಬಿರ ನಡೀತಾ ಇದೆ. 8ನೆಯ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಮಾನವೀಯತೆಗಾಗಿ ಯೋಗ ಈ ಒಂದು ಧ್ಯೇಯ ವಾಕ್ಯದೊಂದಿಗೆ ಮನೆಯಲ್ಲಿ ಯೋಗ ಆಗಬೇಕು ಅಂತ ಹೇಳೋ ಒಂದು ಉದ್ದೇಶದಿಂದ ಈ ರೀತಿಯ ಒಂದು ಯೋಗ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಖ್ಯಾತ ಯೋಗ ಗುರುಗಳಾದ ಶ್ರೀ ಗೋಪಾಲಕೃಷ್ಣ ದೇಲಂಪಾಡಿ ಅವರ ಮಾರ್ಗದರ್ಶನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಗೃಹ ರಕ್ಷಕರು ಯೋಗ ತರಬೇತಿ ಶಿಬಿರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯೋಗ ಶಿಕ್ಷಕಿ ಸುಮಾ ಅವರ ಒಂದು ಮಾರ್ಗದರ್ಶನ ಮತ್ತು ಎಲ್ಲರ ಸಹಕಾರದೊಂದಿಗೆ ನಾವೆಲ್ಲ ಜಿಲ್ಲಾ ಗೃಹ ರಕ್ಷಕ ದಳದ ಸುಮಾರು 25 ಗೃಹ ರಕ್ಷಕಿಯರು ಶಿಬಿರಡು ಪಾಲ್ಪಡೆದು ಯೋಗಾಭ್ಯಾಸ ನಡಪಾಯಿರು.